ಮಾಡು. ಹಬ್ಬದ ಹೊತ್ತಿಗೆ ನೀನಿಲ್ಲಿರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮದುವೆ ಆದಮೇಲೆ ಮೊದಲನೇ ಹಬ್ಬ ಇದು, ನಮ್ಮನೇಲೇ ಆಗಬೇಕು. ಆಯ್ತಮ್ಮ, ಮಾಡ್ತೀನಿ. ಹಲೋ ಭುವನ್, ಅದೇನು ಅಂದ್ರೆ ನಾನು ಮಾತಾಡ್ತೀನಿ. ಹಲೋ 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 ಹಲೋ, ಯಾರು ಮಾತಾಡ್ತಾ ಇಲ್ಲ? ಶ್ರದ್ಧಾ, ಸುಳ್ಳು ಹೇಳ್ತಾ ಇದೀಯಾ? ಹೇ, ಫೋನ್ ಕಟ್ ಮಾಡಿದ್ಯೇನೋ? ಅಮ್ಮ ನೋಡಮ್ಮ, ನೋಡು. ಸುರೇಶ, ಫೋನ್ ಕೊಡು. ಕೊಡು ಅಂತ ಹೇಳಿದ್ನಲ್ಲ. ನಾನು ಆ ಕಡೆ ಹೋಗಿ ಮಾತಾಡ್ತೀನಿ. ಸುಮ್ಮನೆ ಕುತ್ಕೋ. ಏಯ್, ಯಾವಾಗಲೂ ಅನಿಸ್ತಾನೆ. ಹಲೋ ಭುವನ್, ಅದು ಇವತ್ತು ನಮ್ಮನೇಲಿ ಗೌರಿ ಪೂಜೆ ಇದೆ. ಅಮ್ಮ ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು, ನೀವು ಬ್ಯುಸಿ ಇದ್ದೀರಾ? ಓ, ರೆಕಾರ್ಡಿಂಗಾ? ಇಲ್ಲ ಇಲ್ಲ, ನೀವು ಬರಲೇಬೇಕು. ಟ್ರೈ ಮಾಡಿ ಬರೋಕ್ಕೆ ಪ್ಲೀಸ್, ಆಯಿತಾ? ಓಕೆ, ಬಾಯ್. ಏನಮ್ಮ ನೀನು, ಅವ್ನು ಬರೋಕ್ಕಾಗಲ್ಲ ಅಂತ ಹೇಳಿದರೆ ಫೋನೇ ಇಟ್ಬಿಡೋದಾ? ಒತ್ತಾಯ ಮಾಡಬೇಕು. ಎಲ್ಲಿ ಇನ್ನೊಂದು ಸಲ ಫೋನ್ ಮಾಡು, ನಾನು ಮಾತಾಡ್ತೀನಿ. ಇಲ್ಲಮ್ಮ, ಅದು ಅವ್ರು ಯಾವುದೋ ಇಂಪಾರ್ಟೆಂಟ್ ರೆಕಾರ್ಡಿಂಗಲ್ಲಿದ್ದಾರಂತೆ. ಟ್ರೈ ಮಾಡ್ತೀನಿ, ಆದರೆ ಬರ್ತೀನಿ ಅಂತ ಹೇಳಿದ್ದಾರೆ. ಏನೋಪ್ಪ, ಒತ್ತಾಯ ಮಾಡಿ ಗಂಡನ ಕರೆಯೋದು ಬಿಟ್ಟು ಸುಮ್ಮನೆ ಇದೆಯಾ? ಈಗಿನ ಕಾಲದವರಮ್ಮ ಹಬ್ಬ ಗಿಬ್ಬ ಅಂದ್ರೆ ಎಲ್ಲ ಅಷ್ಟಕ್ಕಷ್ಟೇ ಅಲ್ವೇ ಶ್ರದ್ಧಾ? ಇನ್ನೊಂದ್ಸಲ ಇಂಥ ಸುಳ್ಳು ಹೇಳೋ ಹಾಗೆ ಮಾಡಬೇಡ ದೇವ್ರೆ. ಇಲ್ಲ ಅಜ್ಜಿ, ಆ ಥರ ಎಲ್ಲ ಏನಿಲ್ಲ. ಭುವನ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರಿಗೆ ಯಾವಾಗಲೂ ಕೆಲಸನೇ ತುಂಬ ಮುಖ್ಯ. ಸರಿ ಸರಿ, ನಾನು ಹೋಗಿ ರೆಡಿ ಆಗ್ತೀನಿ. ಅವನು ಬರಲ್ಲ ಹಾಗಿದ್ರೆ. ಭುವನ್, ಇವತ್ತು ಗೌರಿ ಹಬ್ಬ ಎಲ್ಲಿಗೆ ಹೊರಟು? ಅದೇ ಅತ್ತೆ ಮನೆಗೆ ಹೊರಟೆ. ಅಲ್ಲಿಗೆ ಯಾಕೆ? ಅದು ಹಾಂ, ಹಬ್ಬ ಅಲ್ವಾ, ಕರೆದೆ. ಅಲ್ಲೇಲೇಲೇ ಕಳ್ಳ ಕಣೆ ನೀನು. ಹಬ್ಬನ ಹೆಂಡತಿ ಮನೇಲಿ ಆಚರಿಸ್ಬೇಕು ಅಂತ ಮೊದಲೇ ಹೇಳೋದಲ್ವಾ? ನಾನು ಶ್ರದ್ಧಾನ್ ಹೋಗೋದು ಬೇಡ ಅಂತ ಹೇಳ್ತೀನ. ಜೋರಿದ್ಯಾ ನೀನು. ಹಾಗೇನಿಲ್ಲ ಅಜ್ಜಿ, ಎಲ್ಲ ಕಾಕ್ತಾಳೆ ಅಷ್ಟೇ. ಹಬ್ಬ ಬಂದಿದ್ದಕ್ಕೂ ಆಕೆ ಹೋಗಿದ್ದಕ್ಕೂ ಸರಿ ಆಯ್ತು ಅಷ್ಟೇ, ಮತ್ತಿನ್ನೇನಿಲ್ಲ. ಸರಿ ಸರಿ ಮಗ, ಹೋಗ್ಬಿಟ್ಟು ಹಬ್ಬ ಆಚರಿಸ್ಕೊಂಡು ಅವಳನ್ನ ಕರ್ಕೊಂಡು ಬಾ, ಆಯ್ತಾ? ಹಾಂ ಜಿ, ಕರ್ಕೊಂಬರ್ತೀನಿ. ಸಿ ಯು. ಬಾಯ್. ಎಲ್ಲದಕ್ಕೂ ಆ ವಿಕ್ರಾಂತ್ ಮಾಡಿರೋ ಪ್ಲಾನೇ ಕಾರಣ. ನಾನು ಗೊತ್ತಾಗದೆ ಮೋಸ ಹೋದೆ. ಛೇ, ತೀರಾ ನಿನ್ನಂಥ ಸೂಪರ್ ಸ್ಟಾರ್ ನನ್ನನ್ನು ಹುಡುಕೊಂಡು ಬಂದು ಎದುರಿಗೆ ನಿಂತಿರೋದು ನೋಡಿದ್ರೆ ಮಜಾ ಅನ್ಸುತ್ತೆ ನನಗೆ. ಹೇಳು,
ಯಾಕೆ ನನ್ನಿಂದ ಬಿದ್ದಿದ್ಯಾ? ಕ್ರಾಂತ್, ನಿನ್ನ ನನ್ನ ಮಧ್ಯೆ ಇರೋ ದ್ವೇಷಕ್ಕೆ ಶ್ರದ್ಧಾ ನೆಟ್ ತಗೊಂಬಂದೆ ನೀನು. ನನಗೆಲ್ಲ ಗೊತ್ತಾಗಿದೆ ವಿಕ್ರಾಂತ್. ಇನ್ಮೇಲೆ ಈ ನಾಟಕ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಅಲ್ವೋ ಭುವನ್, ಇಷ್ಟು ದಿನ ನಿನ್ಗಿದೆಲ್ಲ ಗೊತ್ತಾಗ್ಲಿಲ್ಲ ಅನ್ನೋದು ನೆನೆಸ್ಕೊಂಡ್ರೆ ನಗು ಬರುತ್ತೆ ನನಗೆ. ಹೌದು, ನಾನು ಮಾಡಿದ ನಾಟಕನೇ. ನಿನ್ನನ್ನು ಯಾಮಾರಿಸೋದೇ ನನ್ನ ಉದ್ದೇಶ ಆಗಿತ್ತು. ನೀನು ಒದ್ದಾಡೋದನ್ನ ನಾನು ನೋಡಬೇಕಾಗಿತ್ತು. ಆದರೆ ನೀನು ಇಷ್ಟು ಸುಲಭವಾಗಿ ಇದಕ್ಕೆಲ್ಲ ಬಲಿಯಾಗ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡ್ತೀಯ ಹೇಳೋ? ಮದ ಏರಿರೋ ಒಂಟಿ ಸಲಗ ಅಲ್ವಾ ನೀನು? ಏನು ಮಾಡೋದಕ್ಕಾಗತ್ತೆ? ಕಣ್ಣು ಕಾಣಿಸ್ದೆ ಹೋದ್ರೆ ಚೆಡ್ಡಕ್ಕೆ ಬೀಳೋದು ಕಷ್ಟ ಆಗೋದಿಲ್ಲ. ವಿಕ್ರಾಂತ್, ನನ್ನ ನಿನ್ನ ಯುದ್ಧಕ್ಕೆ ಶ್ರದ್ಧಾನ್ ಬಳಸ್ಕೋಬಾರ್ದಾಗಿತ್ತು. ಧೈರ್ಯ ಇಲ್ಲ ಅಲ್ವಾ ನಿಂಗೆ? ಇದ್ದಿದ್ರೆ ಹೀಗೆ ಯಾಕೆ ಮಾಡ್ತಿದ್ದೆ? ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಭುವನ್. ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಭೀಷ್ಮನ ಎದುರಿಗೆ ಶಿಖಂಡಿ ನಿಲ್ಲಿಸಿ ಯುದ್ಧನ ಗೆದ್ದಿದ್ದಾನೆ. ನೆನ್ಪಿಟ್ಕೊ. ನನಗೆ ನಿನ್ನನ್ನು ಸೋಲಿಸ್ಬೇಕಾಗಿತ್ತು. ಅದಕ್ಕೆ ಏನು ಮಾಡೋದಕ್ಕೂ ರೆಡಿ ಇದ್ದೆ ನಾನು. ಅಷ್ಟಕ್ಕೂ ನನ್ನನ್ನು ಬೈತಿಯಲ್ಲ, ನಿನಗೆ ಏನು ಅರ್ಹತೆ ಇದೆ? ಇನ್ನೊಬ್ಬರ ಮಾತು ಕೇಳ್ಕೊಂಡು ಸ್ವಂತ ಹೆಂಡತಿನ ಮನೆಯಿಂದ ಹೊರಗಾಕಿದ್ಯಲ್ಲ, ನೀನು ಒಬ್ಬ ಮನುಷ್ಯನ? ನಿನಗೆ ಗೊತ್ತಿದ್ದು? ಹೇಗೋ ಗೊತ್ತು ಬಿಡು. ಪಾಪ ನಿನ್ನ ಹೆಂಡತಿ ನಿಮ್ಮಿಬ್ಬರ ಮಧ್ಯದಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಲಿ ಅಂತ ನನ್ನ ಹತ್ರ ಬಂದು, ಪ್ಲೀಸ್ ವಿಕ್ರಾಂತ್, ನೀವೇ ನನ್ನ ಗಂಡನಿಗೆಲ್ಲ ನಿಜ ಹೇಳಬೇಕು, ಭುವನ್ಗೆ ಸತ್ಯ ಏನು ಅಂತ ಗೊತ್ತಾಗಬೇಕು ಅಂತಾಳೆ. ನಾನೇ ಹಚ್ಚಿರೋ ಬೆಂಕಿನ ನನ್ನೇ ಆರಿಸು ಬಾ ಅಂತಾಳೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಶ್ರದ್ಧಾ ಅಷ್ಟು ಮುಗ್ದೇನ ನೋಡೇ ಇಲ್ಲ ನಾನು. ಪಾಪ, ನಾನು ಸತ್ಯ ಹೇಳ್ಬಿಡ್ತೀನಿ ಅಂತ ಅಂದ್ಕೊಂಡು ನಿನ್ನನ್ನು ನನ್ನ ಹತ್ರ ಕರ್ಕೊಂಡು ಬಂದ್ರು. ಅಂತ ಚಾನ್ಸ್ನ ಬಿಡ್ತೀವ ನಾವು? ಫೂಲ್ ಕಣೋ ನೀನು. ಅಂತ ಒಳ್ಳೆ ಹೆಂಡ್ತಿನ ಅರ್ಥ ಮಾಡ್ಕೊಳೋ ಯೋಗ್ಯತೆನೇ ಇಲ್ಲ ನಿನಗೆ. ಬಟ್ ನೀನ್ ಮಾಡಿದ್ ಸರಿ ಇಲ್ಲ ವಿಕ್ರಾಂತ್. ಹೌದು, ಸರಿ ಇಲ್ಲ. ಏನ್ ಮಾಡ್ತೀಯಾ? ಜೈಲಿಗೆ ಹಾಕ್ಸ್ತೀಯಾ? ಏನ್ ಪ್ರೂಫ್ ಇದೆ ನಿನ್ನ ಹತ್ರ? ಅಷ್ಟಕ್ಕೂ ನಾನು ಮಾಡಿದ ತಪ್ಪೇನು? ನಿಮ್ಮ ಮಧ್ಯೆ ತಂದಾಕ್ತೇನೆ ಅಷ್ಟೇ. ಅದನ್ನ ಸರಿ ಮಾಡ್ಕೊಳ್ಬೇಕಾಗಿರೋದು ನೀನೇ ಯಾಮಾರ್ದೆ. ಯಾರೇನು ಮಾಡೋದಕ್ಕಾಗತ್ತೆ ಹೇಳೋ? ಹಣೆ ಬರಹ, ನಸೀಬು, ಗ್ರಹಚಾರ, ಲಕ್ಕು ಎಲ್ಲ ಮಿಸ್ ಹೊಡಿತಾ ಇದೆ ನಿನಗೆ. ಈ ವಿಕ್ರಾಂತ್ನ ಎದುರಾಕೊಂಡೆ ಅಷ್ಟೇ ಕಣೋ ನಿನ್ನ ಕತೆ. ಮೊದಲು ನೀನು ಸರಿ ಮಾಡ್ಕೊ, ಆಮೇಲೆ ಬೇರೆಯವ್ರ ಮುಂದೆ ಬಂದು ನಿಂತ್ಕೊ. ಅವತ್ತೇ ಸಾರಿ ಕೇಳಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಇನ್ನೂ ಟೈಮ್ ಇದೆ, ಸಾರಿ ಕೇಳು. ಯಾಕಂದ್ರೆ ಈ ಥರದ್ದು ಇನ್ನೂ ಮುಂದೆ ಸಾಕಷ್ಟು ಆಗೋದ್ರಲ್ಲಿದೆ. ಇದೆಲ್ಲ ಬೇಕಾ ನಿನಗೆ? ನಿನ್ನ ಹತ್ರ ನಾನು ಸಾರಿ ಕೇಳೋದ? ನಿನ್ನಿಂದಾಗಿ ನನ್ನ ಹೆಂಡತಿ ಮೇಲೆ ನಾನು ಅನುಮಾನ ಪಡೋದಾಯ್ತು. ಅದೊಂದೇ ಸಂಕಟ ನನಗೆ. ಇರ್ಲಿ ವಿಕ್ರಾಂತ್, ಭೂಮಿ ತುಂಡುಗಿದೆ. ಎಲ್ಲಿ ಶುರು ಆಯ್ತೋ ಅಲ್ಲೇ ತಾನೇ ಮುಗಿಬೇಕು. ನಿನ್ನ ಹತ್ರ ಇದು ಮಾತಾಡೋ ಸಂದರ್ಭ ಅಲ್ಲ. ಬರ್ತೀನಿ. ವಿಕ್ರಾಂತ್ ಹೇಳಿದ ಸರಿಯಾಗೇ ಇದೆ. ನಾನು ಫೂಲ್, ಮೂರ್ಖ. ನಾನು ಶ್ರದ್ಧಾನ ಅರ್ಥ ಮಾಡ್ಕೊಳಕ್ಕಾಗದೇ ಇರೋ ದಡ್ಡ. ಅವನಿಗೆ ಬೈದೇನು ಪ್ರಯೋಜನ? ನಾನು ಮಾಡ್ಕೊಂಡಿರೋ ಎಡವಟ್ಟನ್ನ ನಾನೇ ಸರಿ ಮಾಡ್ಕೋಬೇಕು.
ಏನಾಗಿದೆ ಹುಡುಗಿಗೆ? ಯಾವಾಗಲೂ ಏನೋ ಯೋಚನೆ ಮಾಡ್ತಾ ಇರ್ತಾಳಲ್ಲ. ಶ್ರದ್ಧಾ, ಶ್ರದ್ಧಾ, ಅಮ್ಮ ಯಾಕಮ್ಮ ಇಷ್ಟು ಗಾಬರಿ ಅದೇ? ಏನಾಗಿದೆ ನಿನಗೆ? ಎಲ್ಲಿ ಕಳೆದೋಗಿದ್ದೀಯಾ? ಏನೂ ಇಲ್ಲ ಅಮ್ಮ, ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ನಾವೆಲ್ಲರೂ ಸಂತೋಷವಾಗಿದ್ದ ಕ್ಷಣಗಳೆಲ್ಲ ನೆನಪಾಗ್ತಾ ಇತ್ತು ಅಷ್ಟೆ. ಹೌದಮ್ಮ, ನೀನು, ಸುನಿಧಿ, ಅಮ್ಮ, ನಾನು ಎಲ್ಲರೂ ಎಷ್ಟು ಸಂತೋಷವಾಗಿದ್ವಲ್ಲ ಈ ಮನೆಯಲ್ಲಿ. ಕಾಲ ಎಲ್ಲ ಬದಲಾಯಿಸ್ಬಿಡುತ್ತಮ್ಮ. ಹೀಗೆ ನೋಡು, ಅವಳು ಅಲ್ಲೆಲ್ಲೋ, ನೀನು ಗಂಡನ ಮನೆಯಲ್ಲಿ, ನಾನು ಅಮ್ಮ ಇಬ್ಬರೇ ಇಲ್ಲಿ. ಆ ಸುರೇಶನ್ ಕಥೆ ಬೇರೆ. ಮರ್ತೇ ಹೋದೆ ನೋಡು. ಏನೋ ಹೇಳಕ್ ಬಂದು ಏನೋ ಹೇಳ್ತಾ ಕುತ್ಕೊಂಡ್ಬಿಟ್ಟೆ. ಶ್ರದ್ಧಾ, ನೀನು ನಿನ್ನ ಗಂಡನ ಮನೆಯಲ್ಲಿ ಸುಖವಾಗಿದೆಯಾ? ಸುನಿಧಿ ಅಲ್ಲೆಲ್ಲೋ ಇದ್ದಾಳೆ, ಆದರೆ ನೀನು ನನ್ನ ಹತ್ರನೇ ಇದೆಯಾ? ನನಗೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಓಡೋಡಿ ಬರ್ಬೋದು. ಹಾಗೆ ನಿನಗೂ ನನ್ನ ನೋಡಬೇಕು ಅಂತ ಅನಿಸಿದ್ರೆ ನೀನು ಓಡಿ ಬಂದ್ಬಿಡ್ಬೋದು ಅಲ್ವಾ? ಅಷ್ಟು ಸಾಕು ನನಗೆ. ಇನ್ನೇನು ಬೇಕು ಹೇಳು? ಏನಮ್ಮ ಅದು? ನನ್ನ ತಲೆ, ಇದನ್ನೇ ನೀನು ಕೊಡಬೇಕು ಅಂತ ಬಂದೆ. ಈ ಲೆಟರು 1 ವಾರಕ್ಕೆ ಹಿಂದೆ ನಿನ್ನ ಹೆಸ್ರಿಗೆ ಬಂತು. 2 ವರ್ಷದ ಹಿಂದೆ ನೀನು ಪ್ರೊಫೆಸರ್ ಕೆಲಸ ಜಾಯಿನ್ ಮಾಡೋಕ್ಕೆ ಮೊದಲು ಯಾವುದೋ ಟೀಚರ್ ಪರೀಕ್ಷೆ ಬರೆದಿದ್ದೆ ನೋಡು, ಟೀಚರ್ ಕೆಲಸಕ್ಕೆ. ಅದಕ್ಕೆ ಸಂಬಂಧಪಟ್ಟಿದ್ದ ಲೆಟ್ರ್ ಇದು. ನಾನು ಓದಿದೆ ಕಣೆ, ನನಗೆ ಅರ್ಥ ಆಗಲಿಲ್ಲ. ಅದರ ಅಗತ್ಯನೂ ಇಲ್ಲ ಈಗ. ನೀನು ನೋಡ್ತೀಯೇನು ಅಂತ ತಗೊಂಬಂದೆ. ನಾನು ಟೀಚರ್ ಕೆಲ್ಸಕ್ಕೆ ಸೆಲೆಕ್ಟ್ ಆಗಿದ್ದೀನಂತಮ್ಮ. ಯಾವುದೋ ಹಳ್ಳಿಯಲ್ಲಿ ಬಂದು ಕೂಡಲೇ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅದು ಯಾವಾಗ ಬರ್ದಿದ್ನೋ ನನಗೆ ಮರ್ತು ಹೋಗಿದೆ ನೋಡು. ಮತ್ತಿನ್ನೇನು, 2 ವರ್ಷ ಆಯಿತು ನಿನ್ನ ಪರೀಕ್ಷೆ ಬರೆದು, ಈಗ ಸೆಲೆಕ್ಟ್ ಆಗಿದೆಯಾ? ಸರ್ಕಾರದಲ್ವಾ, ಅದಕ್ಕೆ ಲೇಟಾಗಿ ಬಂದಿದೆ. ಅದರ ಅಗತ್ಯನೂ ಈಗಿಲ್ಲ. ದೊಡ್ಡ ಮನೆ ಸೊಸೆ ಆಗಿದೆಯಾ ನೀನು, ಚಿನ್ನದಂಥ ಗಂಡ. Get out of my house! Get out of my house! ಶ್ರದ್ಧಾ ಏನು ಅನ್ಕೋತಾಳೋ ಏನೋ, ಎಷ್ಟೆಲ್ಲ ಕೆಟ್ಟ ನಡ್ಕೊಂಡೆ ನಾನು. ಈಗ ನನ್ನ ನೋಡಿ ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ತಪ್ಪು ಮಾಡೋದು ಮಾಡಿದ್ದೀನಿ, ಸರಿ ಮಾಡ್ಕೋಬೇಕಾಗಿರೋದು ನಾನೇ. ಗಣಪತಿ, ಓಂ ಗಣಪತಿ 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 ನೀವಿದ್ದಕ್ಕೆ ಇಡ್ಬೇಕು.
ಬಿಡ್ಬೇಕು ದೇವ್ರಿಗೆ ಬಿಟ್ಬಿಡ ರಾಮ ರಾಮ ಗಣಪತಿ ಎಲ್ರಿಗೂ ಹಬ್ಬದ ಸಂಭ್ರಮ. ನನ್ನ ಪರಿಸ್ಥಿತಿ ಮಾತ್ರ ಆ ದೇವರಿಗೆ ಪ್ರೀತಿ. ಯಾಕಿದೆಲ್ಲ ಬೇಕು ಅನ್ನಿಸ್ತಿದೆ. ಮನಸ್ಸನ್ನು ತುಂಬಾ ಕಹಿ ಇಟ್ಕೊಂಡು ಸಿಹಿ ತಿಂದು ಖುಷಿ ಪಡಕ್ ಹೇಗ್ ಸಾಧ್ಯ ನಾನು? ಶ್ರದ್ಧಾ, ಏನ್ ಯೋಚನೆ ಮಾಡ್ತಾ ಕೂತಿದ್ದೀಯಮ್ಮ? ಬೇಗ ಬೇಗ ಮುಗಿಸು, ಅಡಿಗೆ ಲೇಟ್ ಆಗುತ್ತೆ. ಎಲ್ಲ ಬೇಗ ಮುಗಿಸ್ಬಿಡ್ಬೇಕು ಶ್ರದ್ಧಾ, ತುಂಬಾ ಲೇಟ್ ಮಾಡಬಾರ್ದು. ಹೌದು, ಲೇಟ್ ಆದಷ್ಟು ಸಮಸ್ಯೆ ಜಾಸ್ತಿ. ಆದರೆ ನನ್ನ ಪಾಲಿಗೆ ಎಲ್ಲ ಬೇಗನೆ ಮುಗಿದೋಯ್ತು. ಸುರೇಶ, ಸುಮ್ಮನೆ ಅಯ್ಯೋ ರಾಮ. ಶ್ರದ್ಧಾ, ಗಂಡ ಬರೋಲ್ಲ ಅನ್ನೋ ಬೇಜಾರಲ್ಲಿ ಇಷ್ಟೊಂದು ಕೆಲಸ ಮುಂದಿಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಹೇಗಮ್ಮ? ಇನ್ನೊಂದ್ಸಲ ಹೋಗಿ ಫೋನ್ ಮಾಡು, ಬಂದರೆ ಬರ್ಬೋದು. ಇಲ್ಲಮ್ಮ, ಅದಕ್ಕೆಲ್ಲ ಏನಲ್ಲ, ಸುಮ್ಮನೆ ಹೀಗೆ ಅಷ್ಟೆ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಹಾಂ, ಇಷ್ಟೊಂದು ಒಳ್ಳೆ ಸೀರೆ ಉಟ್ಕೊಂಡು ಹಬ್ಬಕ್ಕೆ ಅಲಂಕಾರ ಮಾಡಿಕೊಂಡು ಮುಖ ಮಾತ್ರ ಸಪ್ಪಗಿದ್ರೆ ನನಗೇನು ಅರ್ಥ ಆಗಲ್ಲ ಅಂದ್ಕೊಂಡಿದ್ದೀಯಾ? ಒಳ್ಳೆ ಹುಡುಗಿ. ವಿರಹ ನೂರು ನೂರು ತರಹ ಅನ್ನೋವಾಗತ್ತೇನೆ. ಶ್ರದ್ಧಾ, ಗಂಡನ ಬಿಟ್ಟಿರೋದು ಕಷ್ಟ ಆಗ್ತಾ ಇದೆ ಅಲ್ವಾ? ಅಜ್ಜಿ, ಸುಮ್ಮನೆ ಏನೇನೋ ರೇಗಿಸ್ಬಿಡಿ ನನ್ನ. ನಾನು ಹೋಗ್ತೀನಿ, ನೀವೇ ಎಲ್ಲ ಮಾಡ್ಕೊಳ್ಳಿ. ಕೋಪ ಮಾಡ್ಕೊಂಡ್ಬಿಟ್ಲು. ಏನಮ್ಮ ನೀವು? ಪಾಪ. ಇವ್ರು ಯಾಕೆ ಬಂದ್ರು? ಹೇಗ್? ಏನಿದು? ಇದೇನಪ್ಪ ಇದು? ಬಿಸಿ ಇದ್ದೀನಿ, ಬರಕ್ಕಾಗಲ್ಲ ಅಂತ ಹೇಳಿ ಬಂದೇ ಬಿಟ್ರಲ್ಲ. ಭುವನ್, ಇನ್ನು ಯಾಕಪ್ಪ ಅಲ್ಲೇ ನಿಂತಿದ್ದೀಯ? ಬಾ ಒಳಗೆ. ಶ್ರದ್ಧಾ, ಅದೇ ನಿನ್ ಗಂಡನ ಒಳಗೆ. ಬಾಪ್ಪ ಬಾ. ಐ ಸಿಪ್ಪವಾಗಿರಪ್ಪ. ಅತ್ತೆ, ಚೆನ್ನಾಗಿದ್ದೀರಾ? ಗೌರಿ ಹಬ್ಬ ಅಂದಮೇಲೆ ಬರದೇ ಇರೋಕ್ಕಾಗತ್ತಾ? ಅದು ಅಲ್ಲದೆ ನಮಗಿದು ಮೊದಲನೇ ಹಬ್ಬ ಅಲ್ವಾ? ಮತ್ತೆ ಫೋನಲ್ಲಿ ಯಾಕೆ ನಾನು ಬ್ಯುಸಿ ಇದ್ದೀನಿ, ಬರಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದೆ? ಏನು, ನಾನು ಫೋನಲ್ಲಿ ಹಾಗೆ ಹೇಳಿದ್ನ? ಯಾವಾಗ? ಏನಿದು ಶ್ರದ್ಧಾ? ಭುವನ್ ನೋಡಿದ್ರೆ ನಾನು ಹಾಗೆ ಹೇಳಲೇ ಇಲ್ಲ ಅಂತಿದ್ದಾನೆ. ಅಮ್ಮ, ಅವ್ರು ಸುಮ್ಮನೆ ಹೇಳ್ತಾ ಇದಾರಮ್ಮ. ಇವಳೇನೋ ಸುಳ್ಳು ಹೇಳಿದಾಳೆ ಅನ್ಸುತ್ತೆ. ಓ ಅತ್ತೆ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ ಅಷ್ಟೇ, ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಒಳ್ಳೆದಾಯ್ತು ಬಿಡು, ಏನಾದರೂ ಆಗಲಿ, ಬಂದಿಯಲ್ಲ ಅಷ್ಟು ಸಾಕು. ಬಾ ಬಾ. ನೀನೇ ಹೋಗುತ್ತೆ, ಹೋಗು, ಬರ್ಬಾರ್ದು. ಏಯ್, ಹಾಗೆಲ್ಲ ಹೇಳ್ಬಾರ್ದು. ಇವತ್ತು ಹಬ್ಬ ಕಣೋ. ಹಬ್ಬ ಹಾಳು ಮಾಡಬಾರ್ದು, ಅದಕ್ಕೆ ನೀನು ಬೇಡ. ಹೋಗು ಏಯ್! ಹೋಗು. ಇರೋ, ಸುಮ್ಮನೆ ಕೂತ್ಕೊ. ಬಾ ಬಾಯ್ ಕೂತ್ಕೊ. ಅಯ್ಯೋ ಬೇಡ, ಹೋಗು ಹೋಗು, ನೀನು ಹೋಗು. ಧರ್ಮ ಅಧರ್ಮ ಆಗ್ತಿದೆ. ಬೇಡ, ಕೂತ್ಕೊ. ಏನೋ ಗೊತ್ತು ಬೇಡ. ನನ್ನ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡಿದವರು, ಕರುಣೆನೇ ಇಲ್ಲದೆ ಸತ್ಯ ಏನು ಅಂತ ತಿಳ್ಕೊಳ್ಳೋಕ್ಕೂ ಇಷ್ಟಪಡದೆ ಇದ್ದವರು, ಈಗ ಹೀಗೆ ಇಲ್ಲಿಗೆ ಸಡನ್ನಾಗಿ ಯಾಕೆ ಬಂದಿದ್ದಾರೆ?
ಇದು ಏನಾದರೂ ಪ್ಲ್ಯಾನಾ?